ಜೈ ಹನುಮಾನ ಜ್ಞಾನಗುಣ ಸಾಗರ ಅಂತ ಹೇಳಿ ಆಂಜನೇಯ ದರ್ಶನ ತಗೋಬೇಕಂತ ಹೇಳಿ ಇವತ್ತಿನ ಈ ಅಲೆಮಾರಿ ಪಯ್ಯನ ಕಲ್ಲೋಳಿಯನ್ನು ಊರಿಗೆ ಬಂದಿತ್ತು. ನಗಾರಿಕಾನೆ ದಾಟಿ ಬಂದ್ಮೇಲೆ ನೀ ಎಷ್ಟೇ ಅಗರ್ಭ ಶ್ರೀಮಂತವಾಗಿರೋ, ಎಷ್ಟೇ ದೊಡ್ಡ ರಾಜಕೀಯ ವ್ಯಕ್ತಿಯಾಗಿರ, ಈ ಬೋರ್ಗಲ್ ಮುಂದಿರೋ ಜಿಡ್ಡಿ ಬಾಗಿಲ್ದಾಗ ಹಾಸಿ ತಗ್ಗಿ ಬಗ್ಗಿನ ದೇವಸ್ಥಾನದೊಳಗ ಹೆಜ್ಜೆ ಇಡಬೇಕಿಲ್ಲಿ. ಈ ಮಾರುತಿ ಮಂದಿರದ ಸರಳವಾದ ಇತಿಹಾಸ ಹೇಳೋದಾದ್ರ, ಸುಮಾರು 16ನೇ ಶತಮಾನದಲ್ಲಿ ಹಿಂದುತ್ವದ ಪುನಶ್ಚೇತನಕ್ಕಾಗಿ ಛತ್ರಪತಿ ಶಿವಾಜಿ ಗುರುಗಳಾದ ರಾಮದಾಸರು ಅನೇಕ ಹಿಂದೂ ದೇವಾಲಯಗಳನ್ನ ನಿರ್ಮಾಣ ಮಾಡ್ತಿರ್ತಾರ. ಅವಾಗ ಅವ್ರು ಪ್ರಯಾಣಿಸುವ ಮಾರ್ಗದ ಮಧ್ಯೆ ವಿಶ್ರಾಂತಿ ಪಡಿಬೇಕಂತ ಹೇಳಿ ಈ ಕಲ್ಲೋಳಿ ಗ್ರಾಮದಾಗ ಮೂರ್ತಿ ಇಳಿಸಿ ಎಲ್ಲಾರು ಅವತ್ ರಾತ್ರಿ ವಸ್ತಿ ಮಾಡ್ತಾರ. ಇಲ್ಲಿ ಮರುದಿನ ಬೆಳಿಗ್ಗೆ ಯಥಾ ಪ್ರಕಾರ ಮಹಾರಾಷ್ಟ್ರ ಹೋಗ್ಬೇಕಂತ ಹೇಳಿ ಮೂರ್ತಿ ಎಬ್ಸಕ್ ಪ್ರಯತ್ನ ಮಾಡ್ತಾರ, ಆದ್ರೆ ಏಳುದಿಲ್ಲ ಮೂರ್ತಿ. ತದನಂತರ ಸುಮಾರು 100 ಆನೆ ಬಲ ಹಚ್ಚಿರನು ಏಳದ ಮೂರ್ತಿ ಅವತ್ತಿನ ರಾತ್ರಿ ಮೂಲ ಪೂಜಾರಿ ಆದ ಕಾಟು ಮುತ್ಯಪ್ಪರ ಕನಸಿನಲ್ಲಿ ಬಂದ ಆಂಜನೇಯ ನಾನು ಇಲ್ಲೇ ನೆಲೆಸುವುದಾಗಿ ಆದೇಶ ಮಾಡಿರೋ ವಿಚಾರ ಎಲ್ಲರಿಗೂ ಗೊತ್ತಾಗ್ತೈತಿ. ಅವಾಗ ಮಹಾರಾಷ್ಟ್ರದಲ್ಲಿ ಪ್ರತಿಷ್ಠಾಪನೆ ಆಗಬೇಕಿದ್ದ ಮಾರುತಿರಾಯ ನಮ್ಮ ಜಾಗದಲ್ಲಿ, ನಮ್ಮ ಮನದಲ್ಲಿ ಇಲ್ಲೇ ನೆಲೆ ಹೊರ್ತಾನ. ಆದ ಕಾರಣ ಈ ನಂಬಿಕೆಯ ಬಲವಾದ ಆಂಜನೇಯನ ದರ್ಶನ ತಗೋಬೇಕಂತ ಹೇಳಿ ನಮ್ ಕರ್ನಾಟಕಕ್ಕಿಂತ ಮಹಾರಾಷ್ಟ್ರದಿಂದ ಜಾಸ್ತಿ ಜನ ಬಂದ ದರ್ಶನ ತಗೊಂಡ್ ಹೋಗ್ತಾರೆ. ಇವೆರಡು ಮೂಲ ಪೂಜಾರಿಯ ಗದ್ದುಗೆಗಳಾದ್ರ ಇದು ನಾಗಲಿಂಗ ದೇವರ ಗರ್ಭಗುಡಿ. ದಿನಾಂಕ 6/12/2025 13/12/25 ಅತಿ ವಿಜೃಂಭಣೆಯಿಂದ ನಡೆಯುತ್ತಿರುವ ಕಾರ್ತಿಕೋತ್ಸವಕ್ಕ ಆಧಾರದ ಸ್ವಾಗತ. ಲಾಸ್ಟ್ದ ಪಾಂಪ್ಲೆಟ್ ಹಾಕಿರ್ತೀನಿ, ಸೇವ್ ಮಾಡ್ಕೋರಿ ಎಲ್ಲರೂ. ವಾಪಸ್ ಬರೋವಾಗ ಉದಿನ ಕಡ್ಡಿ ಮತ್ತ ಕರ್ಪೂರ ಹಚ್ಚಿದ್ಮೇಲೆ ತನ್ನ ಅಸಲಿ ದರ್ಶನ ಕೊಟ್ಟ ಹನುಮಂತರಾಯರಿಗೆ ನಮೋ ನಮಃ. ವಿಡಿಯೋ ಇಷ್ಟ ಆದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.